ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಗ್ಗಿ ಅಫಿಷಿಯಲ್ JN. ಇವತ್ತು ನಾನು ನಿಮಗೆ ಸ್ಪೆಷಲ್ಲಾಗಿ ಬಾದಾಮ್ ಆಲೂ ಪೂರಿ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾವಾಗಲೂ ಒಂದೇ ಥರ ಸ್ವೀಟ್ ರೆಸಿಪಿ ಅಲ್ಲದೆ ಈ ಥರ ಡಿಫ್ರೆಂಟಾಗಿ ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ. ತುಂಬ ಚೆನ್ನಾಗಿರುತ್ತೆ, ಯಾರು ಬೇಕಾದ್ರೂ ತಿನ್ಬೋದು. ಮಕ್ಕಳೇ ಇನ್ನೂ ತುಂಬ ಇಷ್ಟವಾಗಿ ತಿಂತಾರೆ. ಈ ಬಾದಾಮ್ ಆಲೂ ಪೂರಿ ತುಂಬ ಸಾಫ್ಟಾಗಿ ಒಳಗಡೆ ಜ್ಯೂಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಬನ್ನಿ ಯಾವ ಥರ ಮಾಡೋದು ಬಾದಾಮ್ ಆಲೂ ಪೂರಿ ಅಂತ ನೋಡೋಣ. ಮೊದಲು ಒಂದು 10-15 ಬಾದಾಮನ್ನ ರಾತ್ರಿ ಇಡೀ ನೆನೆಸಿಡಬೇಕು. ನೆನೆಸಿಟ್ಬಿಟ್ಟು ಮೇಲೆ ಇರೋ ಚಿಪ್ಪನ್ನೆಲ್ಲ ಸುಲಿದ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕಬೇಕು. ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಈ ಥರ ಗ್ರೈಂಡ್ ಮಾಡ್ಕೊಂಡಾದಮೇಲೆ ಗ್ರೈಂಡ್ ಮಾಡಿರೋ ಅಂಥ ಬಾದಾಮ್ ಪೇಸ್ಟ್ನ ಒಂದು ಬೌಲಿಗೆ ಹಾಕಿ ಸೈಡಿಗೆ ಎತ್ತಿಡಿ. ಮತ್ತು ಪಕ್ಕದಲ್ಲಿ ಒಂದು ಬೌಲಿಗೆ 1 ಕಪ್ಪಷ್ಟು ಮೈದಾ ಮತ್ತು ಟೇಸ್ಟ್ ತಕ್ಕಂತೆ ಸ್ವಲ್ಪ ಉಪ್ಪು ಮತ್ತು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ನೀಟಾಗಿ ಡ್ರೈ ಆಗಿನೇ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇಲ್ಲಿ ನಾನು ಮೈದಾ ತೊಗೊಂಡಿದ್ದೀನಿ. ಮೈದಾ ಪ್ಲೇಸಲ್ಲಿ ನೀವು ಬೇಕಾದರೆ ಗೋಧಿ ಹಿಟ್ಟಾದರೂ ತೊಗೋಬೋದು. ಈ ಥರ ಮೊದಲು ಡ್ರೈ ಆಗಿನೇ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾವು ಗ್ರೈಂಡ್ ಮಾಡ್ಕೊಂಡಿರೋಂಥ ಬಾದಾಮ್ ಹಾಲು ಪೇಸ್ಟ್ನ ಹಾಕಿ ಫಸ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟನ್ನೆಲ್ಲ ನೀಟಾಗಿ ಬಾದಾಮ್ ಹಾಲಿಗೆಲ್ಲ ಇದು ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಬೇಕು. ಹಿಟ್ಟನ್ನ ತುಂಬ ಗಟ್ಟಿಯಾಗೂ ಅಲ್ದೇ ತುಂಬ ಮೆತ್ತಗೂ ಅಲ್ದೇ ನೀಟಾಗಿ ಚಪಾತಿ ಹಿಟ್ಟು ಹದ ಬರೋವರೆಗೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಲಸಿ ಹಿಟ್ಟನ್ನ. ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಹದ ಬರೋವರೆಗೂ ಹಿಟ್ಟನ್ನ ನೀಟಾಗಿ ಕಲಿಸ್ಬೇಕು. ಇನ್ನೂ ಚೆನ್ನಾಗಿ ಕಲಿಸ್ಬೇಕು. ಹಿಟ್ಟನ್ನೆಲ್ಲ ಮೊದಲೇ ಚೆನ್ನಾಗಿ ನಾದ್ಕೊಬೇಕು ಕೈಯಿಂದನೇ, ಆವಾಗಲೇ ಪೂರಿ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಈ ಥರ ಎಲ್ಲ ಹಿಟ್ಟು ಕಲಸಾದ್ಮೇಲೆ ಇದಕ್ಕೆ ತುಪ್ಪ ಅಥವಾ ಎಣ್ಣೆನ ಸವರಬೇಕು ನೀಟಾಗಿ. ಮೇಲೆ ಹಿಟ್ಟೆಲ್ಲ ಒಣಗೋಗ್ದಿದ್ದಂಗೆ ಮೇಲೆ ಎಲ್ಲ ಚೆನ್ನಾಗಿ ತುಪ್ಪ ಅಥವಾ ಎಣ್ಣೆನ ಸವರಬೇಕು. ಈ ಥರ ಸವರ ಆದಮೇಲೆ ಒಂದು ಅರ್ಧ ಗಂಟೆ ಅಷ್ಟು ಸೈಡಿಗೆ ಇಡಿ ಹಿಟ್ಟನ್ನ. ಮತ್ತು ಈಗ ಪಕ್ಕದಲ್ಲಿ ಪಾಕಗೋಸ್ಕರ ಒಂದು ಪ್ಯಾನ್ಗೆ ಇಲ್ಲಿ ನಾನು 1 ಕಪ್ಪಷ್ಟು ಸಕ್ಕರೆ ತೊಗೊತಾ ಇದ್ದೀನಿ. ನಾನು 1 ಕಪ್ಪು ಮೈದಾ ಹಿಟ್ಟಿಗೆ 1 ಕಪ್ಪಷ್ಟು ಸಕ್ಕರೆ ತೊಗೊತಾ ಇದ್ದೀನಿ. ನಿಮ್ಗೆ ಎಕ್ಸ್ಟ್ರಾ ಸ್ವೀಟ್ ಬೇಕಂದರೆ ಎಕ್ಸ್ಟ್ರಾ ಸಕ್ಕರೆ ಹಾಕ್ಕೊಳ್ಳಿ. ಈಗ 1 ಕಪ್ಪು ಸಕ್ಕರೆಗೆ 1 ಕಪ್ಪಷ್ಟು ನೀರು ಹಾಕ್ಬಿಟ್ಟು ಮತ್ತು 1 ಏಲಕ್ಕಿ ಹಾಕಿ, ಏಲಕ್ಕಿ ಪುಡಿಯಾದರೂ ಹಾಕಿ ಇಲ್ಲ ಒಂದು ಏಲಕ್ಕಿ ಆದರೂ ನೀಟಾಗಿ ಸಕ್ಕರೆ ಎಲ್ಲ ಕರಗೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ನಾರ್ಮಲ್ ಪಾಕ ಬರೋವರೆಗೂ ಕುದಿಸ್ಕೊಳ್ಳಿ. ಸಕ್ಕರೆ ಎಲ್ಲ ಕರಗಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇದು ಮಾಡಿಕೊಂಡ್ರೆ ಪಾಕ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ ಪಾಕ ರೆಡಿಯಾಗಿದೆ. ಈ ಪಾಕ ರೆಡಿ ಆದಮೇಲೆ ಸೈಡಿಗೆ ಎತ್ತಿಡಿ. ಈಗ ಪೂರಿ ಮಾಡೋಕ್ಕೋಸ್ಕರ ನಾವು ಕಲಸಿ ಇಟ್ಟಿರೋಂಥ ಹಿಟ್ಟನ್ನ ತೊಗೊಂಬಿಟ್ಟು ಇನ್ನೊಂದು ಸ್ವಲ್ಪ ಚೆನ್ನಾಗಿ ನಾದಬೇಕು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಹಿಟ್ಟು ಅಂತ. ಈ ಥರ ನೀಟಾಗಿ ಹಿಟ್ಟನ್ನ ನಾದ್ಕೊಂಡಾದ್ಮೇಲೆ ಈ ಥರ ರೌಂಡಾಗಿ ಉಂಡೆ ಥರ ಮಾಡ್ಕೊಳ್ಳಿ. ಈ ಥರ ಚಿಕ್ಕ ಒಂದೇ ಶೇಪ್ ಬರೋ ಥರ ಕಟ್ ಮಾಡಿಟ್ಕೊಂಡು ಚಪಾತಿ ಉಂಡೆ ಥರ ಮಾಡಿ ಸೈಡಿಗೆ ಇಟ್ಕೊಳ್ಳಿ. ಹಿಟ್ಟಾಕಿ ಪೂರಿ ಮಾಡಬಾರ್ದು. ಅದಕ್ಕೋಸ್ಕರ ನಾನು ಇಲ್ಲಿ ಚಪಾತಿ ಮಣೆಗೆ ತುಪ್ಪ ಸವರ್ತಾ ಇದ್ದೀನಿ. ಈ ಥರ ತುಪ್ಪ ಸವರಾದ್ಮೇಲೆ ನಾವು ಮಾಡಿಟ್ಟಿರೋಂಥ ಉಂಡೆನ ಚಪಾತಿ ಉಂಡೆನ ಇಟ್ಬಿಟ್ಟು ಪೂರಿ ಯಾವ ಸೈಜ್ ಇರುತ್ತೋ ಆ ಸೈಜ್ವರೆಗೂ ಲಟ್ಟಣಿಗೆಯಿಂದ ಲಟ್ಟಿಸ್ಕೊಬೇಕು. ನೋಡಿ ನಾನು ತೋರಿಸ್ತೀನಲ್ಲ, ಈ ಥರ ಲಟ್ಟಿಸ್ಕೊಂಡಾದ್ಮೇಲೆ ಅದ್ರ ಮೇಲೆ ಇನ್ನೊಂದು ಕೋಟು ತುಪ್ಪನ ಸವರಬೇಕು. ತುಪ್ಪ ಸವರೋದ್ರಿಂದ ಸ್ವಲ್ಪ ಪೂರಿ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ತುಪ್ಪನೇ ಸವರಬೇಕು. ಈ ಥರ ತುಪ್ಪ ಸವರ ಆದಮೇಲೆ ಪೂರಿನ ಒಂದು 2 ರೌಂಡು ಫೋಲ್ಡ್ ಮಾಡಬೇಕು. ನೋಡಿ ನಾನು ತೋರಿಸ್ತಿದ್ನಲ್ಲ, ಈ ಥರ ಫಸ್ಟ್ 1 ರೌಂಡು ಮತ್ತು ಸ್ಕ್ವೇರ್ ಟೈಪ್ ಬರೋ ಥರ ಇನ್ನೊಂದು ರೌಂಡು ತುಪ್ಪನ ಹಚ್ಚಿಬಿಟ್ಟು ಅದ್ರ ಮೇಲೆ ಇನ್ನೊಂದು ರೌಂಡು ಸ್ಕ್ವೇರ್ ಟೈಪ್ ಬರೋ ಥರ ಈ ಥರ ಫೋಲ್ಡ್ ಮಾಡ್ಕೊಬೇಕು. ಈ ಥರ ಫೋಲ್ಡ್ ಮಾಡಿಬಿಟ್ಟು ಎಡ್ಜಲ್ಲಿ ಮಾತ್ರ ಪ್ರೆಸ್ ಮಾಡಬೇಕು. ಮಧ್ಯದಲ್ಲೆಲ್ಲ ಲಟ್ಟಣಿಕೆಯಿಂದ ಎಡ್ಜಲ್ಲಿ ಪ್ರೆಸ್ ಮಾಡಬೇಕು. ಈ ಥರ ಪ್ರೆಸ್ ಮಾಡಾದಮೇಲೆ ಇದೇ ಥರ ಮಿಕ್ಕಿರೋ ಚಪಾತಿ ಉಂಡೆನೂ ಈ ಥರ ಫೋಲ್ಡ್ ಮಾಡಿಕೊಂಡು ಪಕ್ಕದಲ್ಲಿ ಡೀಪ್ ಫ್ರೈಗೆ ಆಗೋಷ್ಟು ಎಣ್ಣೆ ಹಾಕಿ ಎಣ್ಣೆಯಲ್ಲಿ ಒಂದೊಂದೇ ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು ಪೂರಿನ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಬೇಕಾದ್ರೆ ನೀವು ಲಟ್ಟಣಿಗೆಯಿಂದ ಲಟ್ಟಿಸ್ಕೊಬೋದು ಪೂರಿನ. ನಾನು ಈ ಥರ ಸ್ಕ್ವೇರ್ ಶೇಪ್ ಬರೋ ಥರ ಲಟ್ಟಿಸ್ಕೊಂಡಿದ್ದೀನಿ. ಈ ಥರ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಾದಮೇಲೆ ಈ ಥರ ಎಣ್ಣೆಯಿಂದ ರಿಮೂವ್ ಮಾಡಿಬಿಟ್ಟು ಪಕ್ಕದಲ್ಲಿ ಪಾಕ ಮಾಡಿಟ್ಟಿದ್ದೀವಲ್ಲ ಆ ಪಾಕದಲ್ಲೇ ಹಾಕಿ ಒಂದು 5 ನಿಮಿಷದವರೆಗೂ ಬಿಡಬೇಕು. ಪಾಕ ಸ್ವಲ್ಪ ಬಿಸಿ ಇರೋವಾಗಲೇ ನೀವು ಹಾಕೋದ್ರಿಂದ ಪಾಕ ಸ್ವಲ್ಪ ಬೇಗ ಪೂರಿ ಸ್ವಲ್ಪ ಪಾಕನ ಬೇಗ ಹೀರ್ಕೊಳ್ಳುತ್ತೆ. ಅದಕ್ಕೆ ಸ್ವಲ್ಪ ಪಾಕ ಬಿಸಿ ಇರೋವಾಗೇ ಪೂರಿನೆಲ್ಲ ಹಾಕಿ ಈ ಥರ ಒಂದೊಂದೇ ಆ ಕಡೆ ಈ ಕಡೆ 2 ಕಡೆನೂ ಪಾಕನ ಹೀರ್ಕೊಳ್ಳೋವರೆಗೂ ಬಿಟ್ಟಾದಮೇಲೆ ರಿಮೂವ್ ಮಾಡಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳಿ. ಅಷ್ಟೇ. ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಾದಮೇಲೆ ಅದ್ರ ಮೇಲೆ ಕೊಬ್ಬರಿ ತುರಿನ ತುರಿದು ಗಾರ್ನಿಷಿಂಗ್ ಮಾಡ್ಕೊಳ್ಳಿ.
ಕೊಬ್ಬರಿ ತುರಿ ಬದಲು ನೀವು ಡ್ರೈ ಫ್ರೂಟ್ಸ್ ಆದ್ರೂ ಹಾಕ್ಕೊಬೋದು. ನೋಡಿದ್ರಲ್ಲ ಯಾವ ಥರ ಮಾಡೋದು ಬಾದಾಮ್ ಹಾಲ್ಪುರಿ ಅಂತ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.